ಶರಣರಿಪ್ಪ ಎಲ್ಲ ಶಾಣೆ ಮಂದಿಗೆ. ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಇವತ್ತು ನಾವು ಇಲ್ಲಿ ಬಂದೇವಪ್ಪ ಅಂದ್ರೆ ನಾವು ವಿಶೇಷವಾಗಿ ಯಾವುದೇ ನಾವು ಕಾನೂನಾತ್ಮಕ ಇದ್ದರೂ ಕೂಡ ಯಾವುದೇ ಎವಿಡೆನ್ಸ್ ಇಟ್ಕೊಂಡೇ ಕೆಲಸ ಮಾಡ್ತೀವಿ. ಬಹಳಷ್ಟು ಜನ ಪೊಲೀಸ್ ಇಲಾಖೆ ವಿರುದ್ಧ ಸುದ್ದಿಗಳು ಮಾಡಲ್ಲ. ಯಾಕಂದ್ರೆ ಜನರಿಗೆ ನೋಡ್ರಿ ಪೊಲೀಸರ ಮೇಲೂ ಬಹಳಷ್ಟು ನಂಬಿಕೆ ಇರ್ತದೆ. ನಮ್ಗೆ ಏನಾದರೂ ಅನ್ಯಾಯ ಆದ್ರೆ ಪೊಲೀಸರು ನಮ್ಗೆ ನ್ಯಾಯ ಕೊಡಿಸ್ಕೊಡ್ತಾರೆ. ಇಲ್ಲಾಂದ್ರೆ ಮೇಲೆ ಪೊಲೀಸರು ಕೈ ಬಿಟ್ಟರೆ ಮೇಲೆ ಕೋರ್ಟ್ ಇದ್ದೇ ಇರ್ತದೆ, ಕೋರ್ಟಿಂದ ನ್ಯಾಯ ಸಿಗ್ತದೆ. ಆದರೆ ಇಲ್ಲಿ ಏನಪ್ಪ ನಾವು ಇಲ್ಲಿ ಬೀಳಿಗೆ ಬಂದೇವಿ. ಬೀಳಿಗೆಯಿಂದ ಒಂದು ಹೆಗ್ಗೂರು ಪ್ಲಾಟ್ನಾಗ ಒಂದು ತಿಂಗಳಿಂದ ಒಂದು ಮರ್ಡರ್ ಆಗಿತ್ತತ್ತ. ಅದು ಮರ್ಡರ್ ಎದ್ರ ಸಲುವಾಗಿ ಆಯಿತು, ಯಾಕಾಯಿತು ಪಾಪ ಅವರೆಲ್ಲ ಒಂದು 20 ವರ್ಷದ ಹುಡುಗ ಏನ್ರಿ ಅವ್ರ ಹೆಸರು ಸಿದ್ದು ಇಂಡಿ ಏನವರು ಮರ್ಡರ್ ಆಗ್ಯದ. ಅವ್ರ ತಂದೆ ತಾಯಿ 20 ವರ್ಷದ ಹುಡುಗ ಮರ್ಡರ್ ಆಗ್ಯದ. ಅವ್ರ ತಂದೆ ತಾಯಿ ಅಂತ ನಾವು ಎಷ್ಟು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರು ಕೂಡ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗ್ಯಾರ ರೀ. ಪೊಲೀಸರು ಏನೇನೋ ಹೇಳಿ ನಮ್ಗೆ ಕಂಪ್ಲೇಂಟ್ ತೊಗೊಳಲ್ಲ, FIR ಮಾಡಲಾಗ್ಯಾರ ಅಂತ ಹೇಳ್ತಾರೆ. ಪೊಲೀಸರು ನಾವು ಕೇಳಿದಾಗ ಇಲ್ಲರಿ ಒಂದು FIR ಮಾಡೇವಿ, ಇನ್ನೊಂದು ಸಪ್ರೇಟ್ ಮಾಡ್ಕೊಳಕ್ಕೆ ಬರಲ್ಲ ಅಂತ ಅವ್ರು ಹೇಳ್ತಾರೆ. ನೋಡೋಣ, ಇದು ಕಾನೂನಾತ್ಮಕ ಹೋರಾಟ ಹೋಗಿ ಕೋರ್ಟ್ಗೆ ಹೋದಾಗ ಇದೊಂದು ನ್ಯಾಯ ಬಗೆಹರಿತದೆ. ಈಗ ಎಷ್ಟೇ ತಾರೀಕು ಆಗ್ಯದ್ರಿ ಅದು? ಸರ್ ಫೆಬ್ರವರಿ 26 ಆಗೈತೆ. 26 ಆಗ್ಯದ್ರಿ. ಎದ್ರ ಸಲುವಾಗಿ ಆಯ್ತು ರೀ ಏನದು? ಎದ್ರ ಸಲುವಾಗಿ ಇಲ್ರಿ ಸರ್, ಮೊದಲು ಅವ್ರಿಗೆ ಇವ್ರಿಗೆ ಏನು ಇದಿಲ್ರಿ ಸರ್. ಈಗ ಅಲ್ಲದೆ ಗಿರ್ಸಾರ್ದಾಗ ಏನೋ ಇವ್ರು ಕರೆಸಿ ನಾವು ನಮ್ಮ ಹಳೆಯನ್ ಕರ್ಸ್ಯಾರಿ ಸರ್. ಇವ್ರ ಬಾನ್ ಜೊತೆಯಾಗಿ ಹೋಗ್ಯಾರಿ. ಹೋದಾಗ ಅವರು ಅಲ್ಲೇ ಅವಧಿಸ್ ಮಂದಿ ಕೂಡಿ ಅಲ್ಲೇ ಇವ್ರನ್ನ ರಾಜಿ ಮಾಡ್ಕೊಳ್ಳೋಣ ಅಂತಂದು ಏನೋ ಒಂದು ಹುಡುಗರು ಜಗಳ್ರಿ. ಅಲ್ಲಿ ಹೋದಾಗ ಇವ್ರು ಅಷ್ಟರು ಏನ್ ಮಾಡ್ಯಾರ್ರಿ, ಸತ್ಯಪ್ಪ, ಸಂಗಪ್ಪನ ಮಗ ಪರ್ಸಾಪ್ರಿ, ಸಾಗರ ಅಣ್ಣ ಯಮನಪ್ಪ ರಾಪ್ ಸದಾಪ್ರಿ, ಇವ್ರು ಒಟ್ಟರು ಕೂಡಿ ಇವ್ ಹುಡುಗರಿಗೆ ಹೇಳಿ ಶಾಂತ ಒಬ್ಬವ್ರಿ, ಶಾಂತಪ್ಪ ಕಟ್ಟಿಮನಿ ಅಂತೇಳಿ, ಆನಂದ್ ಕಟ್ಟಿಮನಿ, ರಾಜು ಕಟ್ಟಿಮನಿ, ಸಂಜು ಕಟ್ಟಿಮನಿ, ಇವ್ರೆಲ್ಲಾರು ಸೇರಿ ಅವ್ರು ಮತ್ ಮಾಡ್ಯಾರ ಸರ್. ಇವ್ರನ್ನ ಗಿರ್ಸಾರಕ್ಕೆ ಕರ್ಸಿದಾದ್ಮೇಲೆ ನಾವು ಅಷ್ಟ್ರು ಹುಡುಗರು ನೀವು ಒಂದಿಷ್ಟು ಮಂದಿ ಕೂಡಿ ಹೊಡೀರಿ, ನಾವು ಅಲ್ಲಿ ನಿಂದಿರ್ತೇವೆ ಅಂತಂದು ಇವ್ರು ಅಷ್ಟ್ರು ಕೂಡಿ ಕರ್ಸ್ಯಾರ ಸರ್. ಕರೆಸಿ ಇವ್ರು 3 ಮಂದಿ ಹೋದಾಗ ಏನ್ ಮಾಡ್ಯಾರಿ, ರಾಜಿ ಮಾಡ್ಕೋತೇವ ಅಂತ ಅಂದವ್ರು ಏನ್ ಮಾಡ್ಯಾರ, ಒಟ್ರು ಕೂಡಿ ಅವ್ರು ರಾಡ ಮಚ್ಚ ತಗೊಂಡು ಅಲ್ಲೇ ಹೊಡೆದ್ ಬಿಟ್ಟಾರಿ ಸರ್. ಅಡ್ವಾನ್ಸ್ ತಯಾರಾಗಿ ಇವ ಸತ್ಯಪ್ಪ ಮೇಲಾಡ, ಸಂಗಪ್ಪ ಮೇಲಾಡ ಇವ ತಮ್ಮ ಮೊಮ್ಮಕ್ಕಳಿಗೆ ಮಾಡ್ಕೇಸಿ ಅಲ್ಲಿ ಕೂಡ್ಸ್ಯಾನ್ರಿ. ಅಡ್ವಾನ್ಸ್ ಅಲ್ಲಿ ಕೂತಾರ ಸರ್. ಇವ್ರು ಹೋಗ್ಯಾರ. ಹೋಗಿ ಇವ್ರು ಹೋದ್ಕೂಲೇನ ಇವ್ರನ್ನ ಹೊಡೆದು ಬಡದು ಮಾಡಿ ಅಲ್ಲಿ ಏನಾನ ಕೆಡ್ದಾರ ಸರ್. ಇವ್ರ ದವಾಖಾನಿಗೆ ಉದಯ ಹೆರ್ಕಲ್ರಿ, ಇವ್ ನಮ್ಮ ಮಗ ಸಿದ್ದು ಇಂಡಿ, ಮಂಜುನಾಥ್ ಕೈರವಾಡಿಗೆ ನಮ್ಮ ತಂಗಿ ಮಗ, ಇವ್ರ 3 ಮಂದಿ ಸರ್. ಇವ್ರ ಜೊತೆ ಈಗ ನಿಮ್ಮ ಮಗನಿಗೆ ಎದ್ರಲ್ಲೇ ಹೊಡೆದಾರ ಅವ್ರು? ನನ್ನ ಮಗಳಿಗೆ ರಾಡಿಲೆ ಹೊಡೆದಾರ ಸರ್. ಮತ್ತೆ ಬೈಕ್ ಆಕ್ಸಿಡೆಂಟ್ ಮಾಡಕ್ ಬಂದಾರ ಸರ್. ಮತ್ತ ರಾಡ್ ಇದು ಚಕ್ರ ಇದನ್ನ ತಗೊಂಡು ಅದನ್ನ ಹೊಡೆದಾರ ಚಕ್ರ. ಮತ್ತ ಲಾಂಗ್ ಮತ್ತ ಸೈಕಲ್ ಚೈನ್ ಅಂತ ತಗೊಂಡು ಎಲ್ಲಿ ಬೇಕಲ್ಲೇ ಹೊಡೆದಾರಿ. ಇಲ್ಲಿ ಎಲ್ಲಾ ಹೊಡೆದು ಇದು ಅಷ್ಟು ಏಕ ಕಿತ್ತು ಹೋಗಿತ್ರಿ. ಹಂಗ ಹೊಡೆದಾರ ಸರ್. ಅವ್ರಿಬ್ಬರಿಗೆ ಇನ್ನ ಇಬ್ಬರಿಗೆ ಅವ್ರಿಗೆ ಲಾಂಗ ಮಚ್ಚ ತಗೊಂಡ್ ಹೊಡೆದಾರ ಸರ್. ಅವ್ರು ಇವನ್ನ ಸಾಯ್ ಹೊಡೆದಾರ ಸರ್. ಸಾಯ್ ಹೊಡೆದು ಇವನ್ ಒಗದ ಮೇಲೆ ಅವ್ರಿಗೆ ಗಂಟು ಬಿದ್ದಾರ ಸರ್. ಈಗ ಅವ್ರಿಗೆ ಏನು ಗಾಯ ಆಗ್ಯಾವೇನ್ರಿ? ಪೂರ್ತಿ ಗಾಯ ಆಗಿ ಈಗ 1 ತಿಂಗಳಾನ ಗಂಟ್ಲೆ ದಡ್ಡನವ್ರ ದವಾಖಾನೆಗೆ ಅಡ್ಮಿಟ್ ಇಟ್ಟೇವ್ರಿ ಸರ್. ಆಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ ಮನೆಗೆ ಬಂದ್ರ ಮತ್ ಇಂತಲ್ಲಿ ಕುತ್ತಿಗೆಲ್ಲ ಹೊಡೆದಾರ. ಅಲ್ಲಿ MLC ಮಾಡಿಸಿದ್ರಿ? ಸರ್ಕಾರ ದವಾಖಾನಿಗೆ ಬಂದೇವ್ರಿ ಸರ್. ಆಮೇಲೆ ದಡ್ಡನವ್ರ ದವಾಖಾನಿಗೆ ಹೋದೇವ್ರಿ ಸರ್. ಆರಾಮಾಗಿದ ಮನೆಗೆ ಬಂದಿಂದ ಮತ್ ಇಲ್ಲಿ ಕುತ್ತಿಗೆ ಬಾಳ ಇದು ಆಕತ್ರಿ ಸರ್. ಬೆಂಗಳೂರು ಅಪೋಲೋ ದವಾಖಾನಿಗೆ ಹೋಗಿ ಅಲ್ಲಿ ಅಡ್ಮಿಟ್ ಇಟ್ಟು ಆರಾಮ್ ಮಾಡ್ಕೊಂಡು ಮನೆಗೆ ಬಂದೇವ್ರಿ ಸರ್. ಈಗ ಆದ್ರೂ ಅವ್ರು ಏನ ಸುದ್ದ ಉಳ್ದಿಲ್ರಿ ಸರ್. ಆರೋಪಿಗಳು ಎಷ್ಟು ಜನ ಇದ್ರಿ ಹೊಡಿಗೆ ನಿಮ್ಮ ಹುಡುಗ ಹೊಡೆದಾಗ? ನಮ್ಮ ಹುಡುಗ ಹೊಡೆದಾಗ ಅವ್ರು 25ರಿಂದ ಮ್ಯಾಲಿದ್ರಿ ಸರ್. ಮದ್ವಿ ಅಂತೇಳಿ ಬಂದಾರ್ರಿ. ತಮ್ಮ ಮಂದಿ ಮಕ್ಕಳು ಒಟ್ಟರು ಕೂಡ್ಸ್ಕೊಂಡ್ ಹೊಡೆದಾರ ಸರ್. ಅವ್ರು ಈಗ ಅವ್ರು 20 ಮಂದಿ ಮೇಲೆ ಕೇಸ್ ಮಾಡ್ಯಾರ್ರಿ? 25 ಮಂದಿ ಮೇಲೆ ಕೇಸ್ ಆಗೈತ್ರಿ. ಈಗ ಎಷ್ಟು ಮಂದಿ ಅರೆಸ್ಟ್ ಆಗಿದ್ರು? ಈಗ ಅರೆಸ್ಟ್ ಆದವ್ರು ಎಷ್ಟು ಮಂದಿನೂ ಇಲ್ರಿ ಸರ್. ಅವ್ರು ತಾವಾಗಲೇ ಬಂದವ್ನ ಅಷ್ಟೇ ಹಿಡ್ದಾರಿ, ಒಬ್ಬರನ್ನು ಅರೆಸ್ಟ್ ಮಾಡಿಲ್ರಿ ಸರ್. ಈಗ ಅವರಾಗೆ ಬಂದು ಸರೆಂಡರ್ ಆಗ್ಯಾರ? ಅವರಾಗ್ಲೇ ಬಂದು ಸರೆಂಡರ್ ಆದವ್ನ ಅಷ್ಟೇ ಅರೆಸ್ಟ್ ಮಾಡ್ಯಾರಿ. ಅವತ್ತೇನ್ ಮನೆಯಾಗಿದ್ದಾರು 3 ಮಂದಿ ಅಷ್ಟೇ ತಗೊಂಡ್ ಹೋಗ್ಯಾರಿ. ಈಗ ಇನ್ನೂ ಒಬ್ರು ಜಾಮೀನ್ ಮೇಲೆ ಏನಾದ್ರೂ ಜಾಮೀನ್ ಆಗಿಲ್ರಿ ಸರ್. ಅವ್ರ ಮನ್ಯಾಗ ಇರ್ತಾನ್ರಿ ಸರ್. ಅವ್ರನ್ನ ತಗೊಳಕತ್ತಿಲ್ರಿ ಸರ್. ಅವ್ರು ಯಾಕೋ ಏನೋ ನಮಗೂ ಗೊತ್ತಾಗಿಲ್ರಿ ಸರ್. ಆದ್ರೆ ಇಲ್ಲೇ ಇದು ಇಂತಲ್ಲಿ ಅದಾರತ್ ನಾವು ನೋಡಿ ಹೇಳಿದ್ರು ತಗೊಳಕ. ಕೇಸ್ ಡೀಲ್ ಆಗಕ್ಕೆ ನಿಮ್ಗೆ ಏನ್ ಕಾರಣ ಅನಿಸ್ತದೆ? ಏನ್ ರಾಜಕೀಯ ಒತ್ತಡ ಐತೋ, ಏನ್ ಪೊಲೀಸರ ಕೈವಾಡ ಐತೋ? ಸರ್, ನಾವು ರಾಜಕೀಯ ಒತ್ತಡ ಅಂತ ಹೇಳಕ್ ಆಗೋದಿಲ್ಲ ಸರ್. ಯಾಕಂದ್ರೆ ರಾಜಕೀಯದವ್ರು ನಮ್ಗೆ ಬಡ್ದಾಡ ಅಂತ ಹೇಳಿಲ್ರಿ ಸರ್. ಅವ್ರು ಸುಳ್ಳು ಆ ಸರ್ಕಾರ ಮೇಲೆ ನಾವು ಇದನ್ನ ಮಾಡೋದು ತಪ್ಪ್ರಿ ಸರ್. ಯಾಕಂದ್ರೆ ಅವ್ರು ನಮ್ಮ ಮನೆ ಜಗಳಕ್ಕ ರಾಜಕೀಯ ಅವ್ರು ಏನು ಮಾಡಕ್ ಆಗೋದಿಲ್ಲ. ಈ ಮತ್ತೆ ನೀವು ಯಾರ ಮೇಲೆ ಆರೋಪ ಮಾಡತ್ತೀರಿ? ನಿಮ್ಗೆ ಏನ್ ನಿಮ್ದು ಸರ್? ನಮಗ್ ನ್ಯಾಯ ಸಿಗ್ಬೇಕ್ರಿ. ಯಾಕಂದ್ರೆ ರಾಜಕೀಯವ್ರ ಹಿನ್ನೆಲೆಯಾಗಿ ಒಬ್ಬ ವ್ಯಕ್ತಿ ಅದಾನ್ರಿ ಸರ್. ಇಲ್ಲ ಅಂದ್ರೆ ನಾವ್ ಸದ್ಯ ಹಾಲಿ MLA ಅವ್ರು ಏನು ಇಲ್ರಿ ಸರ್. ಅವ್ರ ಇದ್ರಾಗ ಏನು ಸಂಬಂಧ ಏನು ಇಲ್ರಿ ಸರ್. ಮಾಜಿ ಅವ್ರ ಅದಾರ ಸರ್. ಈಗ ನೀವು ಪೊಲೀಸ್ ಸ್ಟೇಷನ್ ಕಲ್ಯಾಡತ್ತಿರಲ್ಲ, ಎದ್ರ ಸಲುವಾಗಿ? ಈ ಪೊಲೀಸ್ ಸ್ಟೇಷನ್ಕ ನನ್ನ ಮಗ ಸತ್ತಿಂದ ನಮ್ಮ ಮನೆಯವ್ರು FIR ಮಾಡ್ಯಾರ ಸರ್. ಆದ್ರ ಅದ್ರೊಳಗ ನೈಜ ಘಟನೆ ಇದ್ದದೊಳಗ ಇವ ಮಂಜು ಇಲ್ರಿ, ಉದಯ ಇಲ್ರಿ. ಅವಾಗ ದವಾಖಾನಿಗೆ ಸೀರಿಯಸ್ ಆಗಿ ಅಡ್ಮಿಟ್ ಆಗ್ಯಾರ ಸರ್. ಅವ್ರೀಗ ಆರಾಮಾಗಿ ಬಂದಾರ ಸರ್. ಬಂದ ಮೇಲೆ ಈಗ ಮಂಜು ಅವ ಏನಲ್ಲಿ ಪ್ರತ್ಯಕ್ಷ ಅದಾನ, ನಾ ಹೇಳ್ತೀನಿ ನನ್ಗೆ ಕಂಪ್ಲೇಂಟ್ ಕೊಡ್ರಿ, ನನಗಿಷ್ಟೆಲ್ಲ ಮಾಡ್ಯಾರ, ಇಷ್ಟೆಲ್ಲ ಅಲ್ಲಿ ಅದೀನಿ, ಇಷ್ಟೆಲ್ಲ ಆಗೈತಿ, ನಂದು ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಕತ್ತಾನ್ರಿ ಸರ್.
ಅದನ್ನ ಕಂಪ್ಲೇಂಟ್ ತಗೋರಿ ಅಂತ ಹೇಳಿದ್ರೆ ಇವ್ರು ತಗೊಳಕತ್ತಿಲ್ರಿ ಸರ್. ಏನಂತಾರೆ? ಇವ್ರು ನಾವು ಕಂಪ್ಲೇಂಟ್ ತಗೊಳಕ್ ಆಗುದಿಲ್ಲ, ಹೇಳಿಕೆ ಕೊಡ್ತೀವಿ ಅಷ್ಟ. ಏನು ಹೇಳಿಕೆ ಕೊಡ್ತಾರೆ? ಈಗ 8 ದಿನ ಮಾತ್ರ ಗಡಕತ್ತಿ ಹೇಳಿಕೆ ಕೊಡ್ತೀವಿ, ಕಂಪ್ಲೇಂಟ್ ತಗೊಳಕ್ ಆಗುದಿಲ್ಲ ಅತ್ತಾರ ಸರ್. ಈಗ ಯಾರು CPI ಅಂತಾರೆ? CPI ಸರ್ ಅತ್ತಾರ ತೊಗೊಳಂಗ ನಾವು ಬರುದು ಹೋಗುದು ಇಷ್ಟ ಆಗೈತ್ರಿ ಸರ್. ನಮ್ಗೆ ಇದು ಏನಾಗೈತೆ ಗೊತ್ತೇನ್ರಿ, ಅಂತ 20 ವರ್ಷದ ಮಗ ಸತನ ಅಂದ್ಮೇಲೆ ನಾವು ವಯಸ್ಸಾದವ್ರ ಬದುಕಿ ಏನ್ ಮಾಡ್ತೀವಿ? ಅಲ್ರಿ, ಈಗ ನೀವು CPI ಅವ್ರ ಕಂಪ್ಲೇಂಟ್ ತೊಗೊಳಿಲ್ಲ ಅಂದ್ರು ನಿಮ್ಗೊಂದು ದಾರಿ PC ಕೇಸ್ ಮಾಡ್ಬೋದಲ್ಲ? ನಮಗೇನು ಇದ್ರ ಬಗ್ಗೆ ಅದ್ರ ಮೇಲೆ ಮಾಡ್ಬೋದು ನೀವು. ಈಗ ಅವರು ಏನು ಅವ್ರು ಈಗ CPI ಅವರೇ ಫೈನಲ್ ಅಲ್ಲ, ಅವ್ರ ಮೇಲೆ ನ್ಯಾಯಾಧೀಶರು ಇರ್ತಾರೆ, ಪೊಲೀಸ್ ಇಲಾಖೆ ಮೇಲೂ ನ್ಯಾಯಾಧೀಶರು ಇರ್ತಾರೆ. ಕೋರ್ಟ್ ಐತಿ, ಕೋರ್ಟಿಗೆ ಹೋಗ್ಬೋದಲ್ಲ ನೀವು. ಹೋಗಿ PC ಕೇಸ್ ಇವ್ರು ತೊಗೊಂಡಿಲ್ಲ ಅಂದ್ರೆ, ಇವ್ರು ಕೊಡಲಿಲ್ಲ ಅಂದ್ರೆ ನಾಳೆ ಇವ್ರು ಬಂದು ಕೋರ್ಟ್ನಾಗ ಉತ್ತರ ಕೊಡ್ಬೇಕಾದ್ ನೀವು. ನೀವು ಹೆಂಗೆ ತಿರುಗಾಡ್ತೀರ, ನಾಳೆ ಅವರು ಕೋರ್ಟಿಗೆ ತಿರುಗಾಡ್ಬೇಕಾದ್ ಪೊಲೀಸರು. ಅದಕ್ಕೆ ನೀವು ಅವ್ರ ಮೇಲೆ ಒಂದು PC ಕೇಸ್ ಮಾಡ್ಬೋದಲ್ಲ? ಇಲ್ಲಿವರೆಗೆ ನಮಗೂ ಮಾಹಿತಿ ಇಲ್ಲ. ನೀವು ಒಂದು ಮಾತು ಹೇಳ್ತೀನಿ ಕೇಳ್ರಿ. ಈಗ ಜನರಿಗೆ ಬಹಳಷ್ಟು ಕಾನೂನು ಅರಿವಿರಲ್ಲ. ಪೊಲೀಸರಿಗೆ ಯಾವುದೇ ಕೇಸ್ ಆದರೂ ಕೂಡ ಹೊಡಿದ ರೈಟ್ಸ್ ಇಲ್ಲ, ಯಾವುದಿಗೂ ಹೊಡಿದಿಲ್ಲ. ಕೇಸ್ ಮಾಡ್ಬೋದು, ಕಳಿಸ್ಬೇಕು ಅಷ್ಟೇ. ಅವ್ರಿಗೆ ಅಂಜಿಕೆ ಹಾಕೋ ಸಲುವಾಗಿ ಸ್ವಲ್ಪ ಹೊಡಿದು ಮಾಡ್ತಾರ. ಅವ್ರಿಗೆ ಬೈಗಳನ್ನೂ ಇಲ್ಲ. IG ಬೆಂಗಳೂರು IG ಅವ್ರು ಏನು ಹೇಳ್ತಾರ, ಯಾರೇ ಬಂದರೂ ಕೂಡ ಸಾರ್ವಜನಿಕರು ಬಂದಾಗ ಅವ್ರಿಗೆ ನಾವು ಅವರು ಹಾಕಿ ಮಾತಾಡ್ಬೇಕು ನಮ್ಮ ಜೊತೆ. ಈಗ ಬೋಸಡಿ ಮಗನ ಹೋಗೋ ಚಿನಾಲ್ಕಿತ್ ಮಾತಾಡೋಂಗೆ ಯಾವುದು ರೈಟ್ಸ್ ಒಳಗಿಲ್ಲ, ಕೋರ್ಟ್ನಾಗ ಯಾವುದು ಸರ್ಕ್ಯುಲರು ಇಲ್ಲ ಇವ್ರಿಗೆ. ಅದಕ್ಕೆ ನೀವು ಇವ್ರು ತೊಗೊಳಿಲ್ಲ ಅಂದ್ರೆ ಇವ್ರ ಮೇಲೆ ಜಡ್ಜ್ ಇದಾರೆ, ಹೈಕೋರ್ಟ್ ಐತಿ, ಸುಪ್ರೀಂ ಕೋರ್ಟ್ ಐತಿ, ನೀವು ಅವ್ರ ಮೇಲೆ PC ಕೇಸ್ ಮಾಡ್ಬೋದಲ್ಲ? ನೀವು ತಗೊಳಿಲ್ಲ ಅಂದ್ರೆ ಅವ್ರು ಹೇಳಿ ತಗೊಳಂಗಿಲ್ಲ, ರೈಟ್ನಾಗ ಬರ್ದು ಕೊಡು ಅಂತ ಹೇಳ್ರಿ. ತಗೋತೀನಿ ಅಂತ SP ಸರ್ ಫೋನ್ ಹಚ್ಚಿದ್ರೆ ನಮ್ಮ ಮನೆಯವ್ರ ತಗೋತೀವಿ ಕೊಡ್ರಿ ಅಂತ ಹೇಳ್ಯಾರ ಸರ್. CPI ಸರ್ ಫೋನ್ ಹಚ್ಚಿದ್ರೆ ಈಗ ಏನಂದ್ರೆ ಅವ್ರು ನಿಮ್ಗೆ ರೈಟಿಂಗ್ ಕೊಡ್ತೀನಿ ಅಂತ ಹೇಳ್ಯಾರ. ಆ ರೈಟಿಂಗ್ ತಗೊಂಡೋಗಿ ನೀವು ಕೋರ್ಟ್ನಾಗ ವಕೀಲರ ಮೂಲಕ ಒಂದು PC ಕೇಸ್ ಮಾಡ್ರಿ. ಹಿಂಗೆ ನಾವು ಹೋಗಿದ್ದೇವೆ ಕಂಪ್ಲೇಂಟ್ ಕೊಡಾಕ. ಸರ್ ಹಂಗಾದ್ರೆ ಬಡವರಿಗೆ ಇದು ಏನು ರಕ್ಷಣೆ ಇಲ್ಲ ಅಂತ ಅರ್ಥ ಆತ್ರಿ. ಅಂದ್ರೆ ನಿಮ್ಮ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಸರ್. ಇದ್ರೆ ನಾವ್ ಯಾಕೆ ಇಲ್ಲಿ ಇದ್ರೆ ನಾವು ಪಟಕ್ನ ತಗೋಬೇಕಾಗಿತ್ತು. ಬಡವರಿಗೆ ರಾಜಕೀಯ ಬೆಂಬಲ ಇಲ್ಲಾರ್ದವ್ರಿಗೆ, ರೊಕ್ಕ ಇಲ್ಲಾರ್ದವ್ರಿಗೆ ನ್ಯಾಯ ಸಿಗಾಕತ್ತಿಲ್ಲ ಅಂತ ಅರ್ಥ ಇದು. ಅಂದ್ರೆ ಈಗ ನಿಮ್ಗೇನೋ ಈಗ ಅವ್ರು ಎಷ್ಟು ಮಂದಿ ಆರೋಪಿಗಳದ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕಂತ ನಿಮ್ದು ಆಸೆ. ಈ ಮುಂದೆ ಯಾರಿಗೂ ಹಿಂಗ ಆಗಬಾರ್ದು, ಈ ಮಗನಿಗಲ್ಲ ಯಾರಿಗೂ ಆಗಬಾರ್ದು. ಯಾರಿಗೆ ಆಗ್ಬಾರ್ದ್ರಿ ಸರ್. ಈ ನಮನಿ ಮಾಡಿದ್ರೆ ಗುಂಡಾಗಿರಿ, ಈ ನಮನಿ ಮಾಡಿದ್ರೆ ರೋಡ್ನಾಗ ಹಿಂಗ್ ಲಾಂಗ ಮಚ್ಚ ಹಿಡ್ಕೊಂಡು ಅಡ್ಡಾಡ್ತಾರ ಸರ್. ಅವ್ರು ರೋಡ್ನಾಗ ಅಡ್ಡಾಡ್ತಾರ ಸರ್. ಈಗ ಬಂದಾರಲ್ಲ ಜಾಮೀನ್ ಮೇಲೆ ರೋಡ್ನಾಗ ಅಡ್ಡಾಡ್ತಾರ ಸರ್. ನಮಗ್ ಭಯ ಇರ್ತೈತೇನ್ರಿ ಸರ್? ಈಗ ನೀವು ಒಂದ್ ಕೆಲಸ ಮಾಡ್ರಿ. ಈಗ ಅವ್ರು ಹೇಳ್ಯಾರ, ನೀವು ಕೂಡ ಒಂದು ಅವ್ರು ಏನ್ ರೈಟಿಂಗ್ದಾಗ ಕೊಡ್ತೀನಿ ಅಂದ್ರೆ ಸಂಜಿಕ ಅದಕ್ಕೆ ಉತ್ತರ ಕೊಡ್ತಾರೆ ನಿಮ್ಗೆ. ಅವ್ನು ಮಂಜು ಕರ್ಕೊಂಡ್ಬಂದು ನೀವು ಅವ್ರ ಹೇಳಿಕೆ ಹೇಳಿಸ್ರಿ, ಅವ್ರೊಂದು FIR ಮಾಡ್ಕೋತಾರೆ. ಈಗ ಅಗಳ ಕೊಟ್ಟಿರಲ್ಲ, ಅದಕ್ಕೊಂದು ಏನು ರೈಟಿಂಗ್ನಾಗ ಕೊಡ್ತಾರೆ, ಕಂಪ್ಲೇಂಟ್ ತೊಗೊಳಕ್ಕಾಗುತ್ತೋ ಇಲ್ಲ ಅಂತೇಳಿ. ಅದು ತೊಗೊಂಡು ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿಬಿಡ್ರಿ. ವಕೀಲರು ಹಿಡ್ಕೊಂಡು ಅಷ್ಟು ಮಾಡ್ರಿ. ಇದು ಮುಂದೆ ಏನಾಗ್ತದೆ ನೋಡೋಣ. ಯಾಕೆ ಅದಕ್ಕೆ ಇವರು ಕೂಡ ಹೇಳಿದ್ರು. ಏನ್ರಿ ನಿಮ್ಮ ಹೆಸರು ಏನ್ರಿ? ರೇಣುಕಾ ಇಂಡಿ ಸರ್. ರೇಣುಕಾ ಇಂಡಿ. ನಿಮ್ದು ರೀ? ಪಾಂಡು ಇಂಡಿ ಅವರು. ಇಲ್ಲಿಯವರೇ ನೀವು? ಇದು ಬೀಳಿಗೆಯವರೇ? ಹಾಂ. ಈಗ ಅವ್ರು ಹೇಳಿದ್ರು, ನಾ ಏನು ಹೇಳ್ತೀನಿ, ಯಾವುದೇ ನೋಡ್ರಿ ನಮ್ಗೆ ಏನೇ ತೊಂದರೆ ಆದರೂ ನಾವು ಪೊಲೀಸರು ಭಾಳ ನಂಬ್ತೇವೆ. ರಾತ್ರಿ ಯಾರು ಕಳ್ಳರು ಬಂದ್ರೆ ಅವ್ವ ಅಪ್ಪ ನೆನಪಾಗಲ್ಲ, ಪೊಲೀಸರು ಕರೀಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸ್ ಇಲಾಖೆಯು ಕೂಡ ಯಾರ ಮೇಲೆ ಯಾರಿಗೆ ನಂಬಿಕೆ ಕಳ್ಕೊಳ್ಳಾರ್ದಂಗೆ ದಯವಿಟ್ಟು ಪೊಲೀಸರು ಕೂಡ ಕೆಲಸ ಮಾಡಲಿ. ಮತ್ತು ಏನು ಯಾರಿಗೆ ಅನ್ಯಾಯ ಆದ್ರೂ ಅವ್ರಿಗೆ ನ್ಯಾಯದ ಪ್ರಕಾರ ಅವ್ರಿಗೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಪೊಲೀಸ್ ಇಲಾಖೆಯು ಮಾಡಬೇಕು. ಇಲ್ಲಾಂದ್ರೆ ಮತ್ತು ಅವರು ನ್ಯಾಯಾಧೀಶರ ಒಂದು ನ್ಯಾಯಾಲಯದ ಮೆಟ್ಲ ಏರುವಂಥ ಕೆಲಸ ಆಗ್ತದೆ ಅಂತ ಹೇಳ್ತಾ ಈ ನಾವು ಬೀಳ್ಗಿ ಪೊಲೀಸ್ ಸ್ಟೇಷನ್ದಾಗ ಅದೇವಿ. ಬರ್ರಿ, ಆದಷ್ಟು ಬೇಗ ಇಂಥ ಘಟನೆಗಳು ಭಾಳ ಆಗ್ತಿರ್ತಾವೆ. ಈಗೇನು ರೌಡಿಜಮ್ ಮಾಡ್ತಾರೆ, ಗುಂಡಾಗಿರಿ ಮಾಡ್ತಾರೆ, ಅವ್ರಿಗೆ ಆದಷ್ಟು ಬೇಗ ಪೊಲೀಸರು ಅವ್ರಿಗೆ ಓಪನ್ ಮಾಡ್ಬೇಕ್ರಿ ಸರ್. ಇಲ್ಲ, ಅದಕ್ಕೆ ನೀವು ಕೋರ್ಟಿಗೆ ಹೋಗ್ಬೇಕ್ರಿ. ಕೋರ್ಟಿಗೆ ಹೋದಾಗ ಎಲ್ಲ ನ್ಯಾಯ ಸಿಗ್ತದೆ. ಅದಕ್ಕೆ ಇಂಥ ಘಟನೆಗಳಾದಲ್ಲಿ ಯಾರೇ ಏನೇ ಆದರೂ ಕೂಡ ನಮಗೊಂದು ಸಂಪರ್ಕ ಮಾಡಿರಿ. ನಾವು ಕೂಡ ಯಾವುದೇ ನಿರ್ಭಯದಿಂದ ಒಂದು ಸುದ್ದಿ ತೋರಿಸ್ತೀವಿ. ನಾವು ಕರೆಕ್ಟ್ ಇದ್ದೇವೆ ಅಂದ್ರೆ ಯಾರಿಗೇನು ಅಂಜಿಕೆ, ಕಾನೂನು ಪ್ರಕಾರ ಹೋದೇವು ಅಂದ್ರೆ ಯಾರಿಗೂ ಅಂಜಿಕಿಲ್ಲ. ಅದಕ್ಕೆ ಈ ಸುದ್ದಿ ಆದಷ್ಟು ಬೇಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿರಿ. ಯಾರು ಆರೋಪಿಗಳಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಂತೇಳಿ ನಾವು ಕರ್ನಾಟಕ ಸುದ್ದಿ ನಂಬರ್ ಒಂದು ವಿನಂತಿ ಮಾಡ್ಕೋತೀವಿ. ಬರ್ರಿ, ಮತ್ತು ಮುಂದೆ ಯಾವ ಸುದ್ದಿ ನೀವು ತೋರಿಸ್ತೀನಿ.